1996 ನಾನು ಮೊದಲನೇ ಬಾರಿಗೆ ಕಾರ್ಪೊರೇಟ್ರಾಗಿ ಆಯ್ಕೆಯಾದೆ. ಅವಾಗ ಫಸ್ಟು ಅಕೌಂಟ್ ಓಪನ್ ಜಯನಗರದಲ್ಲಿ ನಾನೇ ಮಾಡಿದ್ದು. ಫುಲ್ಲು ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು ಅವಾಗ. ಅಲ್ಲಿವರೆಗೂ. ಅದಾದಮೇಲೆ ನಮ್ಮ ವಿಜಯಕುಮಾರ್ ಅವರು 2008 ಅದಾದರು. ಸೊ ನಾನು MLA ಆಗಬೇಕು ಅಂತ ನನ್ನ ಕನಸು ಮನಸ್ಸಲ್ಲೂ ಕೂಡ ನನಗೆ ಯೋಚನೆ ಇರಲಿಲ್ಲ. ಕಾರ್ಪೊರೇಟ್ರಾಗಿದ್ದೆ, 2 ಬಾರಿ ನಾನ್ ಕಾರ್ಪೊರೇಟ್ರಾಗಿದ್ದೆ. ನಮ್ಮ ಶ್ರೀಮತಿ ಅವರು 1 ಬಾರಿ ಕಾರ್ಪೊರೇಟ್ರಾಗಿದ್ದರು. ಸೊ ಬಹುಶಃ ಕಾರ್ಪೊರೇಟ್ರು ನಾವೆಲ್ಲ ಸ್ನೇಹಿತರುಗಳು ಒಬ್ಬರು ಡಿಸೈಡ್ ಮಾಡಿದ್ರು ವಿಜಯಕುಮಾರ್ ಹೋದಂಥ ಸಂದರ್ಭದಲ್ಲಿ. ಮತ್ತು ನಾವು ಕಾಂಗ್ರೆಸ್ಸು ಮತ್ತು ಅಧಿಕಾರಕ್ಕೆ ಬಂತು. ಆವಾಗ ಇರೋದ್ರಲ್ಲಿ ಆ್ಯಕ್ಟಿವ್ ಆಗಿ ಇರೋವಂಥ ಮತ್ತು ಎಲ್ಲ ಸ್ನೇಹಿತರನ್ನ ಜೊತೆ ಸಂಪರ್ಕ ಮಾಡಿದಂಥ ರಾಮಮೂರ್ತಿಯವರು ಆಗಬೇಕು ಅಂತ ಎಲ್ಲ ಕಾರ್ಪೊರೇಟ್ರುಗಳಿಗೆ ಸೇರಿ ಒಂದು ತೀರ್ಮಾನ ಮಾಡಿದ್ರು. ಅದು ಹೈಕಮಾಂಡ್ ತನಕ ಬಟ್ ನನಗನ್ನಿಸ್ತು ಇಲ್ಲಿ ಗೆಲ್ಲಬೇಕು ಅಂತ ಒಂದು ಅನ್ಸ್ಕೊಂತು. ಆ ಟೈಮ್ನಲ್ಲಿ ಜನ ಆಶೀರ್ವಾದ ಮಾಡಿದ್ರು, ಭಾಳ ಖುಷಿಯಾಯಿತು. ನಾನು ಯಾವತ್ತರ ನಾನು ಕಾರಲ್ಲಿ ಬರ್ತಿರ್ಬೇಕಾದ್ರೆ ವಿಧಾನಸೌಧ ನೋಡ್ತಾಯಿದ್ದೆ, ಕೈ ಮುಗಿತೆ ಯಾವಾಗ ಹೋಗ್ತೀವಪ್ಪ ನಾವು ವಿಧಾನಸೌಧಕ್ಕೆ ಅಂತ. ಸೊ ಏನಾಗುತ್ತೆ ಅಂತಂದರೆ ಇನ್ನೊಂದು ಆಸೆ ಇರುತ್ತೆ, ಶಾಸಕ ಅಂತಂದರೆ ಶಾಸನವನ್ನು ರಚನೆ ಮಾಡೋವಂಥ ಕೆಲಸ ಅದು. ಆ ದೃಷ್ಟಿಯಿಂದ ಜನ ಆಶೀರ್ವಾದ ಮಾಡಿದ್ರು, ಆಯ್ಕೆ ಆದೆ. ಮತ್ತು ಎಲ್ಲ ನನ್ನ ಸಮಸ್ತ ಮತದಾರ ಬಂಧುಗಳಿಗೆ ನಾನು ಇವತ್ತು ಆ ಓಟು ಹಾಕಿ ನಾನು ಆಯ್ಕೆ ಮಾಡಿದ್ದಕ್ಕೆ ನಾನಿವತ್ತು ಅಧಿಕಾರದಲ್ಲಿದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ. ಮೇಡಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅವರ ಮದುವೆ ಆಗಿ 1 ವರ್ಷದೊಳಗೆ ಇವರು ಕಾರ್ಪೊರೇಟರ್ ಆದರು. ಹಾಗಾಗಿ ಆ ರಾಜಕೀಯ ಅನ್ನೋದು ನಮಗೊಂದು ಸ್ವಲ್ಪ ಎಲ್ಲ ಅಭ್ಯಾಸ ಆಗಿ ಬರ್ತಾ ಇತ್ತು. ಹಾಗಾಗಿ ಅವ್ರ ಜೊತೆ ಹೋಗ್ತಾ ಇದ್ದೆ ಎಲ್ಲ ಕಡೆ. ಎಲೆಕ್ಷನ್ ಬಂದಾಗ ಎಲ್ಲ ಕಡೆ ಕ್ಯಾನ್ವಾಸ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಹಾಗಾಗಿ ನಮಗೆಲ್ಲ ಒಂದು ಸ್ವಲ್ಪ ಅದ್ರ ಬಗ್ಗೆ, ರಾಜಕೀಯದ ಬಗ್ಗೆ ಸ್ವಲ್ಪ ಎಲ್ಲ ತಿಳ್ಕೊಂಡಿದ್ದೆ. ಯಾರು ಫಸ್ಟ್ ಬಂದು ಹೇಳಿದ್ರು ನಿಮಗೆ ನೀವು ನಿಂತ್ಕೊಳ್ಬೇಕು, ಮಹಿಳಾ ರಿಸರ್ವೇಷನ್ ಇದೆ? ಬಹುಶಃ ಇವರೇ ಹೇಳಿದ್ದೆ ನನಗೆ, ನಿಂತ್ಕೋಬೇಕು, ಮಹಿಳಾ ರಿಸರ್ವೇಷನ್ ಆಗ್ತಾ ಇದೆ, ನೀನು ರೆಡಿ ಆಗಬೇಕು ಅಂತ ಹೇಳಿದ್ರಿ ಇವರು.